ಹೆಸರು ನನಗೆ ಜಾನಕಿ ರಾಜು. ಅವರೆಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಸತ್ಯಕ್ಕೆ ಕಾವ್ಯಕ್ಕೆ ಕೆಲವರು ಹೇಳ್ತಾರೆ ಕಲಿಗೆ ಬರಬೇಕು, ಹೀಗೆ ಬರಬೇಕು, ಹೀಗೆ ಬರಬೇಕಾಗಿಲ್ಲ. ಅಲ್ಲಿ ಗದ್ಯವೂ ಬಂತು, ಪದ್ಯವೂ ಬಂತು, ಲಯವೂ ಬಂತು, ನಡಕೂ ಬಂತು. ಯೂಟ್ಯೂಬ್ ಅವರ ಕಾಳಜಿ ಏನಂದ್ರೆ ನಾವು ನೋಡಿದ್ದೇ ಇಲ್ಲ, ಕರ್ನಾಟಕದ ಎಲ್ಲ ಜಿಲ್ಲೆಗಳನ್ನು ಸೇರಿಸಿ ಅವರು ಬಂದಿದ್ದಾರೆ. ಆ ಜಿಲ್ಲೆಗಳನ್ನು ಸೇರಿಸಿ ಬರ್ತಿದ್ದಾರೆ. ನಾನಿವತ್ತು ಕಾವ್ಯದ ವಿಮರ್ಶೆ ಮಾಡೋದಿಲ್ಲ, ಕಂಟೆಂಟ್ ಬಗ್ಗೆ ನನಗೆ ತುಂಬಾ ತೃಪ್ತಿಯಾಗಿದೆ. ನಾವ್ಯಾರು ಅನ್ನುವಂಥ ಪ್ರಶ್ನೆಗೆ ಅವರು ಉತ್ತರಿಸಿದ್ದಾರೆ. ನಾವು ಇನ್ನೊಬ್ಬರ ಬಗ್ಗೆ ಬೇಕಾದಷ್ಟು ಭಾಷಣ ಹೊರಡ್ಬಿಡ್ತೀವಿ, ಅವ್ರು ಹೀಗೆ, ಅವ್ರು ಹಾಗೆ, ಮತ್ತೊಬ್ರು ಹೀಗೆ ಹೇಳ್ತಾ ಇರ್ತೀವಿ. ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದ್ರಲ್ಲಿ ನಾವು ಎತ್ತಿದ ಕೈ ಎಲ್ಲ ಎತ್ತಿದ ಬಾಯಿ. ನಾವ್ಯಾರು ಅಂತ ಕೇಳ್ಕೊಳ್ಬೇಕಾದ್ರೆ ನಾವು ಈ ಭೂಮಿ ಹುಟ್ಟಿಸಿದಂತಹ ಒಂದು ಕಣು. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ನಮ್ಮೆಲ್ಲ ಜೀವ ಸೃಷ್ಟಿ ಆಗುವಂಥದ್ದು ಪ್ರೋಟೀನಿಂದ. ನನಗೆ ಇಷ್ಟವಾದದ್ದು ಇಂಗ್ಲಿಷ್ ಪದಗಳನ್ನು ಸೇರಿಸ್ಕೊಂಡು, ಇಂಗ್ಲಿಷ್ ಟೆಕ್ನಿಕಲ್ ಪದಗಳನ್ನು ಸೇರಿಸ್ಕೊಂಡು ಅದನ್ನೇ ಉಪಯೋಗಿಸ್ಕೊಂಡು ಕನ್ನಡ ಕಳುಹಿಸ್ತಾರಲ್ಲ, ಅದು ನಮ್ಮ ಹಿಂದೂ ಧರ್ಮದ ಥರ. ನಾನು ಸಾಮಾನ್ಯವಾಗಿ ಯಾರಾದರೂ ಮುನ್ನುಡಿ ಬೆನ್ನುಡಿ ಬರೀರಿ ಅಂದರೆ ಪ್ರತಿ ಅಕ್ಷರವನ್ನು ಓದದೆ ಬರೆಯೋದಿಲ್ಲ. ಓದಿ ನನಗೆ ಮನದಟ್ಟಾದರೆ ಬರೀತೀನಿ, ಇಲ್ಲದಿದ್ದರೆ ಸಮಯ ಇಲ್ಲ ಅಂತ ಹೇಳ್ತೀನಿ. ಇದು ಅತ್ಯಂತ ಒಳ್ಳೆಯ ಪುಸ್ತಕ. ಈ ಜಾನಕಿಯವರ ಕವಿಗಳನ್ನು ವಿಮರ್ಶೆ ಮಾಡಲ್ಲ, ಚೆನ್ನಾಗಿ ಬರೆದಿದ್ದಾರೆ. ಪ್ರೊಫೆಸರ್ ರಾಧಾಕೃಷ್ಣ ಅವರು ತುಂಬ ವಿಮರ್ಶೆ ಮಾಡಿದ್ದಾರೆ. ಪ್ರೊಫೆಸರ್ ಮಲ್ಲೇಪುರಂ ಅವರು ಮುನ್ನುಡಿ ಬರೆದಿದ್ದಾರೆ. ಅವರು ಮಾತಾಡಿದರು, ನಿಮ್ಮ ಸಮುದಾಯದವರು, ನನಗೆ ಆಶ್ಚರ್ಯ ಆಯಿತು, ನಿಮ್ಮ ಸಮುದಾಯದವರು ಸಾಹಿತ್ಯನೇ ಓದಲ್ಲ, ನಿಮ್ಮ ಕೃತಿಗಳನ್ನೆಲ್ಲ ತಗೊಂಡೋಗಿ ಮನೆಗೆ ಪೂಜೆ ಮಾಡೋದ್ರಲ್ಲಿ ಇಟ್ಕೊಂಡಿದ್ದಾರೆ. ಎಷ್ಟೋ ಕವಿತೆ 26 ಪುಸ್ತಕ ಬರೆದಿದ್ದೀರಾ, ಮೊದಲೇ ಕೊಳ್ಳಲ್ಲ, ಆಮೇಲೆ ಓದಲ್ಲ. ಅಂಥದ್ರಲ್ಲಿ ನಿಮ್ಮವರಂತೆ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಂದರು. ನೀವು ಹೋಗಿ ಅಂದರು. ಸರ್, ನನಗೆ ಬೆಳಗ್ಗೆ ಕಾರ್ಯಕ್ರಮ ಇದೆ ಶೇಷಾದ್ರಿಪುರಂ ಕಾಲೇಜಲ್ಲಿ, ಜಸ್ಟಿಸ್ ಶಿವರಾಜ್ ಕೊಟ್ಟಿದ್ದು ಕಾರ್ಯಕ್ರಮ ಇದೆ, ಅಲ್ಲೇ ಆಗುತ್ತೆ, ನಾನು ಹೋಗೋಕ್ಕಾಗಲ್ಲ ಅಂತ. ಇಲ್ಲ, ನೀವು ಹೋಗಲೇಬೇಕು, ನಾನು ಸಾಯಂಕಾಲ ಆ ಥರ ಮೈಗ್ರೇನ್ ಬರುತ್ತೆ, ಮಾತಾಡೋಕ್ಕೆ ಆಗಲ್ಲ. ಸುಮ್ಮನೆ ಇದ್ದೆ. ಈ ತಕ್ಷಣ ಪ್ರೊಫೆಸರ್ ರಾಧಾಕೃಷ್ಣ ಅವರು ನೀವು ಬರಲೇಬೇಕು ಅಂದರು. ಹೆಂಗೋ ಎದ್ದು ಬಂದೆ. ಏನು ಸಂತೋಷ ಆಯಿತು ಅಂದರೆ, ಕಾವ್ಯ ಬರೆಯೋದು ದೊಡ್ಡದಲ್ಲ, ಅದನ್ನು ವೈಜ್ಞಾನಿಕವಾಗಿ ಯೂಟ್ಯೂಬ್ ಮಾಡಿ ಒಂದು ಕಲಾತ್ಮಕವಾದಂತಹ ವೈಜ್ಞಾನಿಕ ಜಗತ್ತಿನಲ್ಲಿ ಇವತ್ತು ಜಗಕ್ಕೆ ತಂದುಕೊಟ್ಟಂತಹ ಒಂದು ವಿಜ್ಞಾನವನ್ನು ಕಾವ್ಯ ರೂಪಕ್ಕೆ ತಂದಿರೋಂಥದ್ದು ಮೊದಲನೇದು ಜಾನಕಿಯವರು. ಅದು ಸಂತೋಷ ಆಯಿತು. ಅವ್ರನ್ನ ಒಂದು ಕುರುಮಿಣಿಯಾಗಿ ನೋಡ್ತಾ ಇದ್ವಿ. ಜೊತೆಗೆ ರಾಜು ಅವರು ಒಂದು ಸಣ್ಣ ಮಗು ಥರ ಎಲ್ಲರೂ ಮಾತಾಡಿಸ್ಕೊಂಡು, ಎಲ್ಲರೂ ಕಾಫಿ ಕೊಡಿಸಿ, ಎಲ್ಲರೂ ಪ್ರೀತಿಯಿಂದ ಮಾತಾಡ್ಸೋಂಥ ಒಂದು ಅಣ್ಣನ ಥರ ತಮ್ಮ ಥರ ನೋಡಿದ್ವಿ ನಾವು. ಒಂದು ವಾರದಲ್ಲಿ ಬುಕ್ ಕೊಟ್ಟರು ನನಗೆ. ಇದನ್ನು ಎಲ್ಲರೂ ಹಿರಿಯರು ಹೇಳಿದಾಗೆ, ಅಮ್ಮ ಸುಂದರ ಅಂದರೆ ಅದು ಕವಿತೆ ಇರ್ತದೆ, ಕಾವ್ಯ ಇರ್ತದೆ, ಅದು ಯಾವುದೋ ಹೂವು ಬಗ್ಗೆ ಬರೆದಿರ್ತಾರೆ, ತಾಯಿ ಬಗ್ಗೆ ಬರೆದಿರ್ತಾರೆ. 10 ಬುಕ್ಕಲ್ಲಿ ಇವಳೊಂದು ಬುಕ್ ಅಂತ ಅಂದ್ಕೊಂಡಿದ್ದೆ. ಅದು ಈ ಬುಕ್ ನೋಡೋದು ನಿಜವಾಗ್ಲೂ ನನಗೆ ಆಶ್ಚರ್ಯ. ಜೊತೆಗೆ ಈ ಕಾರ್ಯಕ್ರಮ ಮಿಸ್ ಮಾಡ್ಕೋಬಾರ್ದು ಅಂದ್ಕೊಂಡು ನಾನು ಇವತ್ತು ತುಂಬ ದೂರಕ್ಕೆ ಬಂದೆ. ಇಷ್ಟೇ ಸ್ನೇಹಿತರೆ, ನಿಮ್ಮೆಲ್ಲರ ಪರವಾಗಿ ಇವತ್ತು ಎಷ್ಟೋ ಜನ ನಾಗರಾಜ್ ಬಂದಿದ್ದಾರ, ನಿಮ್ಮೆಲ್ಲರ ಪರವಾಗಿ ನಾನು ರಾಜು ಸರ್ಗೆ ಒಂದು ಅಭಿನಂದನೆ ಸಲ್ಲಿಸಲೇಬೇಕು. ಕಾರಣ ಇಷ್ಟೇ, ಎಲ್ಲ ಗಂಡಸರ ಸಾಧನೆ ಹಿಂದೆ ಮಹಿಳೆ ಇರ್ತಾರೆ, ಆದರೆ ಇಲ್ಲಿ ಮಹಿಳೆ ಸಾಧನೆ ಇದೆ, ರಾಜು ಸರ್ ಗಂಡಸಿದ್ದಾರೆ. ನಮ್ಮನ್ನು ಆಹ್ವಾನಿಸಿರುವಂತಹ ಜಾನಕಿ ಮೇಡಮ್ ಮತ್ತು ಡಾಕ್ಟರ್ ರಾಜು ಅವರಿಗೆ ಒಂದು ಧನ್ಯವಾದಗಳನ್ನು ತಿಳಿಸುತ್ತಾ, ಮೇಡಮ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ ಹೇಳಿದರೆ ಈ ಕವನಗಳ ಬಗ್ಗೆ, ಸಾಹಿತ್ಯದ ಬಗ್ಗೆ ನಮ್ಮ ಒಟ್ಟಿಗೆ ಏನಾದರೂ ಒಂದು ಚರ್ಚೆ ಮಾಡಿದ್ರು ಅಂತಂದರೂ ಕೂಡ ಅವ್ರು ಹೇಳೋದೇ ಫಸ್ಟು ಅವ್ರು ಬರೆದಿರುವಂಥ ಕವನಗಳು. ಅದು ಎಷ್ಟು ನೀಟಾಗಿ ಹೇಳ್ತಾರೆ ಅಂದರೆ, ನಾವು ಅವ್ರ ಜೊತೆ ಕೂತ್ಕೊಂಡ್ರೆ ಒಂದು ಡಿಸ್ಕಸ್ ಮಾಡಿ ಸ್ಟಾರ್ಟ್ ಮಾಡಿದರೆ ಹೇಳ್ತಿರ್ರಿ, ನಾವು ಕೇಳಿಸ್ಕೊಳ್ತಿರ್ತೀವಿ ಅಂತೇಳಿ. ಇವನ್ ನಮ್ಮನ್ನು ಇನ್ವೈಟ್ ಮಾಡೋಕ್ಕೆ ಬಂದಾಗ 1-2 ಸಬ್ಜೆಕ್ಟ್ ಹೇಳಿದ್ರು. ಮೇಡಮ್ ಕೇಳಿಸ್ಕೊಳ್ತಾನೆ ಇರಬೇಕು ಅನ್ಸುತ್ತೆ ಅಂತ ನಾನು ಅರ್ಧ ಗಂಟೆ ಕುಣಿಸ್ಕೊಂಡು ಕೇಳಿಸ್ಕೊಂಡಿದ್ದೀನಿ ಇದ್ರ ಬಗ್ಗೆ. ಇವತ್ತು ಇವರೇನು ಬುಕ್ಕು
ಅಮ್ಮ ವಸುಂಧರಿ ಹೆಸರೇ ಒಂದು ಡಿಫ್ರೆಂಟ್ ಆಗಿದೆ. ಅದು ಮಹಿಳೆಯರಿಗೆ ಒಂದು ಇರುವಂತಹ ಆಸಕ್ತಿ, ಒಂದು ಸಾಹಿತ್ಯದ ಬಗ್ಗೆ ಎಲ್ಲ ಮಹಿಳೆಯರಿಗೂ ಬರದೇ ಇರೋಂಥ ಇಂಟ್ರೆಸ್ಟು ಮೇಡಮ್ ಬಂದಿದೆ. ಅದರಲ್ಲೂ ತುಂಬ ಚೆನ್ನಾಗಿ ಈ ಕವನಗಳನ್ನು ಬರೆದಿದ್ದಾರೆ. ಮೇಯ್ನಾಗಿ ಅವರು ನಾಗಮ್ಮ ಆದ ಅವರ ಅಮ್ಮನವರಿಗೆ ಇದನ್ನು ಡೆಡಿಕೇಟ್ ಮಾಡಿದ್ದಾರೆ, ಮತ್ತು ಪಾಪಮ್ಮ ಆದ ಅತ್ತೆಯವರಿಗೆ ಡೆಡಿಕೇಟ್ ಮಾಡಿದ್ದಾರೆ. ಮೇಯ್ನಾಗಿ ಅವರು ಯಾವುದೇ ಗಂಡ್ಮಕ್ಳ ಹೆಸರು ತಗೊಂಡಿಲ್ಲ, ಯಾವುದೇ ಮಾವನ ಹೆಸರು ಅಥವಾ ತಂದೆ ಹೆಸರು ತಗೊಂಡಿಲ್ಲ. ಅವರ ತಾಯಿ ಮತ್ತು ಅತ್ತೆಯವರ ಹೆಸರಲ್ಲೇ ಈ ಬುಕ್ಕು ನೆನಪಿಗಾಗಿ ಅರ್ಪಣೆ ಮಾಡಿದ್ದಾರೆ. ಇದು ಗ್ರೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ನಾವು ಇಲ್ಲಿ ಎಷ್ಟು ಜನ ಸೇರಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಬಂದಿರೋರೆಲ್ಲ ಓದಬೇಕು ಅಂತ ಏನಿಲ್ಲ, ಓದುವಂಥ ಆಸಕ್ತಿಯನ್ನು ಬೆಳೆಸ್ಕೊಂಡ್ರೆ ಸಾಕು ಒಂದು 10 ಜನಕ್ಕೆ ನೀವು ಹೇಳ್ತೀರಿ. ಹಾಗಾಗಿ ಜನ ಜಾಸ್ತಿ ಬರಲಿಲ್ಲ ಅಂತೇಳಿ ಜಾನಕಿ ಮೇಡಮ್ ಅವರು ಅವ್ರ ಹೋರಾಟನಾಗಲಿ ಬರಗಾರನಾಗಲಿ ಮತ್ತೊಂದಾಗಲಿ ಅವ್ರು ನಿಲ್ಲಿಸೋದೇನು ಬೇಡ. ನಿಮ್ಮ ಪ್ರಯತ್ನ ನಿರಂತರ ನಡೀಲಿ. ನಾನು ಬರೀ ರಾಜಕೀಯವಾಗಿ ಇವರು ಹೋರಾಟ ಮಾಡ್ತಿದ್ದಾರೆ ಅಂದ್ಕೊಂಡೆ. ಒಂದೊಂದ್ಸರಿ ಸಾಂಗು ಕೂಡ ಆಡ್ತಾರೆ. ಅದ್ರ ಜೊತೆಯಲ್ಲಿ ಪುಸ್ತಕ ಬರೆಯುವಂಥ ಹವ್ಯಾಸವೂ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಗೊತ್ತಾಯಿತು. ಇನ್ನಷ್ಟು ಹೆಚ್ಚು ಪುಸ್ತಕವನ್ನು ಬರೀಲಿ. ಈ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಕ್ಕಂಥ ಈಗಿನ ಪೀಳಿಗೆಗಳು ಓದ್ತಕ್ಕಂಥ ಪುಸ್ತಕಗಳನ್ನು ಬರೆಯುವಂಥ ಒಂದು ಪ್ರಯತ್ನ ಆಗಲಿ. ನಿಮ್ಮನ್ನು ಈ ಸಕಲ ಭೂಮಿಯ ಎಲ್ಲರನ್ನು ಹೊತ್ತ ಅಮ್ಮ ವಸುಂಧರೆ ಏನು ಇವತ್ತು ನಾವು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀವಿ. ಈ ಜೈವಿಕ ಅಸ್ತಿತ್ವವನ್ನು ಕೊಟ್ಟಂತಹ ಅಮ್ಮ ವಸುಂಧರೆ ಇವತ್ತೇನಪ್ಪ 140 ಕೋಟಿ ಜನರು ಇದ್ದೀವಿ ಅಲ್ವಾ, ಬಹುಶಃ ಹೆಚ್ಚಿಗೆ ಇದ್ದೀವಿ, ಏನಪ್ಪ ಇದು ಆರಾಮಾಗಿದ್ದೀವಿ, ಇದರಲ್ಲೇನು ದೊಡ್ಡಸ್ತನ ಇಲ್ಲ ಅಂತ ನಾನು ಈಗ ನಾನು 6ರ ದಶಕದಲ್ಲಿದ್ದೇನೆ. ಯಾರೇ ಆದರೂ ಈ ಬಯೋಸೈಕಲ್ ಇದೆಯಲ್ಲ, 6ರ ದಶಕದಲ್ಲಿದ್ದಾಗ ಉಸಿರಾಟದಲ್ಲಿ ಗಾಳಿ ನಿಂತಾಗ ಏನಾಗುತ್ತೆ, ಪಂಚಭೂತಗಳಲ್ಲಿ ವಿಲೀನ, ಹೊಸದೊಂದು ಅದಕ್ಕೆ ರಿಪ್ಲೇಸ್ ಮಾಡೋಕ್ಕೆ ಹೊಸದೊಂದು ಚೈತನ್ಯ ಜನನ. ಕರೆಕ್ಟಾ? ಆ ಚೈತನ್ಯಕ್ಕೆ ನಾವು ತಿಳಿಸಲೇಬೇಕಲ್ಲವೇ? ನಾವು ಹುಟ್ಟಿದ ಊರು, ನಾವು ಆಡುವ ಭಾಷೆ, ನಾವು ಎಲ್ಲಿದ್ದೀವಿ? ಸೂರ್ಯನಲ್ಲಿದ್ದೀವ, ಚಂದ್ರನಲ್ಲಿದ್ದೀವ, ಬುಧನಲ್ಲಿದ್ದೀವ, ಮಂಗಳನಲ್ಲಿದ್ದೀವ, ಗುರುವಲ್ಲಿದ್ದೀವ, ಎಲ್ಲಿದ್ದೀವಿ? ಅಮ್ಮ ವಸುಂಧರೆ ನಮ್ಮನ್ನು ಹೊತ್ತ ಈ ಭೂಮಿಯಲ್ಲಿ ಇರ್ತಕ್ಕಂಥದ್ದು. ಆಕೆಯನ್ನು ನಾವು ತಿಳಿಸಲೇಬೇಕಲ್ಲವೇ? ನಮಗೆ ಈಗ ಆಕೆ ಎಷ್ಟು ವಯಸ್ಸಿನವಳು? ಆಕೆ 454 ವರ್ಷದವಳು. 454 ಕೋಟಿ ವರ್ಷದ ಹಿಂದೆ, ವರ್ಷದವಳಲ್ಲ, ಕೋಟಿ ವರ್ಷದವಳು. 454 ಕೋಟಿ ವರ್ಷದ ಹಿಂದೆ ಈ ಅಮ್ಮ ಹೆಂಗೆ ರೂಪುಗೊಂಡಳು? ಪ್ರಾರಂಭದಲ್ಲಿ ಈಕೆ ಉಷ್ಣತೆಗೂ ಊಹೆಗೂ ನಿಲುಕದ ಉಷ್ಣತೆಯ ಬೆಂಕಿಯ ಚೆಂಡು. ಆಕೆ ಫಸ್ಟ್ ಉದ್ಭವ ಆಗಿದ್ದು ಹೀಗೆ. ಆಮೇಲೆ ಕ್ರಮೇಣ 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 ಇದು ಬಿಸಿ ಹಾರುತ್ತಾ ಸಾಂದ್ರತೆಗೆ ಅನುಸಾರವಾಗಿ ಸೆಟ್ಲ್ ಆಗುತ್ತಾ ಬಂತು. ನಾವು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಿದ್ರೆ, ನಾವು ಸಾಂಬಾರು ಮಾಡ್ಬೇಕಾದ್ರೆ ನಾವು ಏನಕ್ಕೆ ತಿರುಗಿಸ್ತೀವಿ? ಭಾರವಾದ ಬೇಳೆ ಸಾಂಬಾರೆಲ್ಲ, ಬೇಳೆ ತರಕಾರಿ ಕೆಳಗಡೆ ಸೆಟ್ಲ್ ಆಗುತ್ತೆ ಅಲ್ವಾ? ಹಾಗೆಯೇ ಈ ಒಂದು ಕೆಮಿಕಲ್ಸಲ್ಲಿ ಯಾವುದು ಭಾರವಾದ ಪದಾರ್ಥಗಳು? ಕಬ್ಬಿಣ, ನಿಕ್ಕಲ್. ಎಲ್ಲ ಕಡೆನೂ ಅದೇ ತಾನೇ ಭಾರವಾದ ವಸ್ತು. ಸೊ ಈ ಕಬ್ಬಿಣ, ನಿಕ್ಕಲ್ ಭಾರವಾದ ವಸ್ತು ಆ ಸಾಂದ್ರತೆಗೆ ಅನುಸಾರವಾಗಿ ಕೆಳಗಡೆ 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 ಇಳೀತು. 7 ಖಂಡಗಳನ್ನ ಬಿಲ್ಡಿಂಗ್ ಅಲ್ವಾ ಇದು, ದೊಡ್ಡ ಅಪಾರ್ಟ್ಮೆಂಟ್ ಅಂದ್ರೆ 7 ಖಂಡಗಳ ಹೊತ್ತ ಭೂಮಿ ಪಾಯ ಹಾಕೊಳ್ಬೇಕಲ್ಲ. ಸೊ ಈ ಒಂದು ಕಬ್ಬಿಣ, ನಿಕ್ಕಲ್ಲು ಇಳಿತು ಎಷ್ಟು ಮೈಲಿ ಮೆಟ್ಲು ಕಟ್ಕೊಂಡು ಇಳಿತು? ಎಷ್ಟು? 5000 ಕಿಲೋಮೀಟರ್ ಕೆಳಗಡೆ. ನಾವು ಹಬ್ಬ ಅಂದ್ರೆ ಇದೆಲ್ಲ ಇದು ಗೋಲ್ಡ್ ಮೈನ್ಸ್ ಆಯಿಲ್ ಎಲ್ಲ ತೆಗಿತೀವಿ. ಹಬ್ಬ ಅಂದ್ರೆ 15 ಕಿಲೋಮೀಟರ್ ಅಷ್ಟೇ. 12 ಕಿಲೋಮೀಟರ್ ಅಂದ್ರೆ ಹೋಗ್ತಾ ಶಾಖ ಒತ್ತಡ ಹೆಚ್ಚಾಗುತ್ತೆ. ಈ ಏರು ಫುಲ್ಲು ಏನಿಲ್ಲ, ಆಕ್ಸಿಜನ್ ಏನಿಲ್ಲ ಫುಲ್ಲು. ಸೊ ಇದು ಇಳಿತಾ 5000 ಕಿಲೋಮೀಟರ್ ಇಳಿದು ಪಾಯ ಹಾಕೊಂಡ್ಲು. ಎಷ್ಟಪ್ಪ ಪಾಯ? ಅಷ್ಟು ಹೊರಬೇಕಲ್ಲ. ಸೊ 1300 ಕಿಲೋಮೀಟರ್ ಐರನ್ ಮತ್ತು ನಿಕ್ಕಲ್ನಿಂದಾದ ಒಳಗರ್ಭ ಹಾಕೊಂಡ್ಲು ಪಾಯ. ಅದರ ಸುತ್ತಲೂ ಅದರದೇ ಆದಂತಹ ದ್ರವ ಇದೇನು ಕೊಡುತ್ತೆ? ಇದು ಈ ಅಟ್ಮಾಸ್ಫಿಯರ್ ಇರಬೇಕಲ್ಲ, ಹಿಂಗೆ ಕುಸಿದೆ, ಅದಕ್ಕೋಸ್ಕರ ಅದು ಕಾಂತೀಯ ಗುಣವನ್ನು ಕೊಡ್ತಕ್ಕಂಥದ್ದು. ಅದ್ರ ಮೇಲೆ ಇದರ 3ರಷ್ಟು 2800 ಅಂದರೆ
ನಾವು ಈಸಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ 3000 ಕಿಲೋಮೀಟರ್ಸ್, 1+2 3000 ಕಿಲೋಮೀಟರ್ಸ್ ದಪ್ಪದ್ದು ಮ್ಯಾಂಟಲ್, ಕೆಂಪಗೆ ಸುರಿಯುತ್ತಿರುವ ಸಿಲಿಕಾನ್ ಮತ್ತು ಮ್ಯಾಗ್ನೀಷಿಯಂ ಪದರ. ಫಸ್ಟು ನಿಕಲ್ ಐರನ್, ಮತ್ತೆ ನೆಕ್ಸ್ಟ್ ಅದು ಆಮೇಲೆ ಹಂಗೆ ಆಕ್ಸಿಜನ್ ಬಂದ್ಬಿಡ್ತಾ. 500 ಕೋಟಿ ವರ್ಷದಿಂದ ನಾವು ಉಸಿರಾಡ್ತಾ ಆಕ್ಸಿಜನ್ ಇದೆಯಾ? ಆಕ್ಸಿಜನ್ ಅಂದ್ರೆ O2. ಸೊ ಇದನ್ನ ಕೋಟ್ಯಾಂತರ ವರ್ಷಗಳು ಆಕೆ ಕಷ್ಟಪಟ್ಟು ಮಾರ್ಪಾಡು ಹೊಂದಿ ಕೇವಲ 10 ಕೋಟಿ ವರ್ಷಗಳ ಹಿಂದಷ್ಟೇ ನಮಗೆ ಏಕಕೋಶ ಜೀವಿ ಉತ್ಪತ್ತಿಯ ಪಾಚಿಯಿಂದ ಗಿಡ ಹಂಗೆ ಅವು ಕಾರ್ಬನ್ ಡೈಆಕ್ಸೈಡ್ನನ್ನು ಹೀರ್ಕೊಂಡು ಆಕ್ಸಿಜನ್ ಅನ್ನು ನಮಗೆ ಪ್ರತ್ಯೇಕಿಸಿ ಕೊಡ್ಕೊಂಡು ಹಂಗೆ ಆಕ್ಸಿಜನ್ ಉತ್ಪತ್ತಿ ಆಗಿಟ್ಕೊಂಡು ಹಂಗೆ ಈ ಅಮ್ಮ ವಸುಂಧರಿ ಆಮ್ಲಜನಕವನ್ನು ಕೊಟ್ಟು ತಾನು ಶ್ರಮಪಟ್ಟು ಇಷ್ಟು ಮಾರ್ಪಾಟುಗಳನ್ನು 1 ಕೋಟಿ ವರ್ಷಗಳು ಮಾರ್ಪಾಟುಗಳನ್ನು ಹೊಂದಿ ಜೀವಿಯನ್ನು ಕೊಟ್ಟಲು. ನೋಡಿ, ಈಗ ಬೇರೆ ಗ್ರಹ ಕೊಡಕ್ಕಾಗ್ಲಿಲ್ಲ. ಸೂರ್ಯನಿಂದ ಈ ತಾಯಿ ಪಡೆಯಲು ಬೆಳಕನ್ನ. ಸೂರ್ಯನಲ್ಲಿ 7 ಮಿಲಿಯನ್ ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಸೊ ನಾವು ಅಷ್ಟರಲ್ಲಿ ಇರ್ತೀವ. ಸೊ ಈ ಆಳದಲ್ಲಿ 5,000 ಡಿಗ್ರಿ ಸೆಂಟಿಗ್ರೇಡ್ ಇದೆ ಆ ಗರ್ಭದಲ್ಲಿ. ಅದು ಮೇಲೆ ನಾವು ಎಷ್ಟು ಸೆಂಟಿಗ್ರೇಡ್ ಅಲ್ಲಿ ಇರ್ತೀವಿ ನಾವು? ನಮ್ಮ ಎಷ್ಟು ಟೆಂಪ್ರೇಚರು? ನಮ್ದು ಇಲ್ಲಿನ ಟೆಂಪ್ರೇಚರು ಎಷ್ಟು? ಮ್ಯಾಕ್ಸಿಮಮ್ 50 ಡಿಗ್ರಿ ಅಷ್ಟೇನಾ ಸರ್? 100 ಆದ್ರೆ ನಾವೇನಾಗ್ತೀವಿ ಸರ್? ಸತ್ತೋಗ್ತೀವಿ. ಸೊ ಒಳಗಡೆ 5,000ದಿಂದ ಮೇಲೆ ಬಂದಾಗ 50 ಇಷ್ಟು ಆ ತಾಯಿ ನಮಗೆ ಇದನ್ನು ತಡೆಯೋಕ್ಕೋಸ್ಕರ ಮೇಲಿನ ಪದರ ಹಾಕೊಂಡಿದ್ದಾಳೆ. ಅದು ಟೆಕ್ಟೋನಿಕ್ ಪ್ಲೇಟ್ಸ್ ಅಂತ. ಸೊ ಆ ಟೆಕ್ಟೋನಿಕ್ ಪ್ಲೇಟ್ಸ್ ಅದನ್ನೆಲ್ಲ ಮುಚ್ಚತ್ತೆ. 200 ಕಿಲೋಮೀಟರ್ ದಪ್ಪ ಇದು. ಸೊ ಇದು ಬರ್ತಾ 5,000, ಅದು 3,000 ಆಗುತ್ತೆ, ಆಮೇಲೆ 1,000, ಆಮೇಲೆ ಅದು ಹಾಗೆ ಈ ಟೆಕ್ಟೋನಿಕ್ ಪ್ಲೇಟ್ಸ್ ಅದನ್ನ ಮುಚ್ಚಿ ನಮಗೆ ಕೂಲ್ ಆಗಿರ್ತಕ್ಕಂಥ 50 ಡಿಗ್ರಿ ಸೆಂಟಿಗ್ರೇಡ್ ಅನ್ನು ಇಷ್ಟು ಶ್ರಮ ಪಟ್ಟು ಅಮ್ಮ ವಸುಂಧರೆ ಯಾವ ಗ್ರಹದಲ್ಲೂ ಇಲ್ಲ ಅಲ್ವಾ? ಜೀವಿ ಇದೆಯಾ? ಯಾವ್ದಾದ್ರು ಗ್ರಹದಲ್ಲಿ ಜೀವಿ ಇದೆಯಾ ಸರ್? ಸೂರ್ಯನಲ್ಲಿ 7 ಮಿಲಿಯನ್ ಡಿಗ್ರಿ ಸೆಂಟಿಗ್ರೇಡ್ ಬದುಕ್ತಾರೆ ಯಾರಾದ್ರು? ಚಂದ್ರನಲ್ಲಿ ಅದು ಸೂರ್ಯನ ಬೆಳಕನ್ನು ಪ್ರತಿಫಲಿತವಾಗಿ ಮಾಡ್ತಕ್ಕಂಥದ್ದು, ರಾತ್ರಿ ಬೆಳಕನ್ನು ಕೊಡೋದು. ಅಲ್ಲಿ ನೀರಿಲ್ಲ, ಗಾಳಿ ಇಲ್ಲ. ಸೊ ಅಲ್ಲಿ ಬದುಕೋ ಆಗುತ್ತಾ? ಮಂಗಳನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಫುಲ್ಲು, ಕೆಂಪನೆಯ ಬಿರುಗಾಳಿ ವಾತಾವರಣದಲ್ಲಿ ಹರಡಿ ಆಗುವುದಕ್ಕೆ ಬೇಕು ಬಹಳ ಕಾಲಾವಧಿ. ಸೊ ಆಗುತ್ತಾ? ನೀರು ಬತ್ತೋಗಿದೆ. ಅಲ್ಲಿ ಮೊದಲು ನೀರು ಹರಿತಿತ್ತಂತೆ, ಬಟ್ ಅದು ಕಾಲಕ್ರಮೇಣ ಬತ್ತೋಗಿದೆ. ಇದನ್ನ ಉಳಿಸ್ಕೊಂಡು ಅಮ್ಮ ವಸುಂಧರೆ ಆಕ್ಸಿಜನ್ ಅನ್ನು ರೂಪಿಸ್ಕೊಂಡು ನಮಗೆ ಈ ಜೈವಿಕ ಶಕ್ತಿಯನ್ನು ಕೊಟ್ಟಿದ್ದಾಳೆ. ಮತ್ತೆ ಇದು ಹೆಂಗೆ ಮತ್ತೆ ನೀರು ಬೆಳಕು ಇಲ್ಲದಿದ್ರೆ ನಾವಿರ್ತೀವ? ಸೊ ಪಂಚಭೂತಗಳು, ನೀರು ಗಾಳಿ ಬೆಳಕು ಅದೆಲ್ಲ ಕೊಟ್ಲು. ಪಂಚೇಂದ್ರಿಯಗಳು, ನಾವು ಕಣ್ಣು ಬಾಯಿ ಇಲ್ಲದೆ ಇದ್ರೆ ನಾವು ಇರ್ತೀವ. ಸೊ ಈ ಪಂಚಭೂತಗಳು, ನಮ್ದು ಅಜೆಂಡಾ ಇಷ್ಟೇ. ನವಗ್ರಹಗಳು, ಪಂಚಭೂತಗಳು, ಪಂಚೇಂದ್ರಿಯಗಳು. ಮತ್ತೆ ನಾವು ಎಲ್ಲಿದ್ದೀವಿ? ಯಾವ ಗಮಕಗಳು ನಮ್ಮ ಮನ ಪುಳಕಗೊಳಿಸುವುದೋ ಆ ಕನ್ನಡ ನೆಲದಲ್ಲಿ ನಾವು ತಮ್ಮೆಲ್ಲರ ಸಮಕ್ಷಮದಲ್ಲಿ ಇವತ್ತು ಅಮ್ಮ ವಸುಂಧರಿಗೆ ಇವತ್ತು ನಾವೆಲ್ಲ ಎದ್ದು ಏನು ಸಲ್ಲಿಸೋಣ? ಒಂದು ಪ್ರಣಾಮವನ್ನು ಸಲ್ಲಿಸೋಣ. ಎದ್ದು ನಿಂತು ಎಲ್ಲರೂ ಈ ಅಮ್ಮ ವಸುಂಧರಿ ಇಷ್ಟು ಕಷ್ಟಪಟ್ಟು ನಮಗೆಲ್ಲ ಈ ಜೈವಿಕ ಅಸ್ತಿತ್ವವನ್ನು ಕೊಟ್ಟಂತಹ ನಿಮ್ಮೆಲ್ಲರ ದೊಡ್ಡ ಅಮ್ಮ ಯಾರು? ಅದು ಜೋರಾಗಿ ಅಮ್ಮ ವಸುಂಧರಿ. ಸೊ ಇವತ್ತು ಜೈವಿಕ ಅಸ್ತಿತ್ವವನ್ನು ಕೊಟ್ಟಿದ್ದಾಳೆ ಆ ತಾಯಿಗೆ. ತಮ್ಮೆಲ್ಲರ ಸಮಕ್ಷಮದಲ್ಲಿ ನಾನು ಈ ಕನ್ನಡ ಅಂಬೆಯ ನೆಲದಲ್ಲಿ ಈ ಕನ್ನಡ ಅಕ್ಷರಗಳ ಮೂಲಕ ನಾನು ನುಡಿನ ಮನವನ್ನು ಸಲ್ಲಿಸಿದ್ದೇನೆ. ಇಟ್ಸ್ ಮೈ ಇವತ್ತು ನನ್ನ ಒಂದು ಭೂಮಿಗೆ ಸಲ್ಲಿಸಿದಂಥ ಋಣ ಇವತ್ತು ನಂದು ಅಂತ ನಾನು ನಂಬಿದ್ದೇನೆ. ಥ್ಯಾಂಕ್ ಯು.